ನೀವೆಲ್ಲಾಗಿದ್ದೀರಾ? ವಿಲೇಜ್ ಅಕೌಂಟೆಂಟ್, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಇವತ್ತು ಫಂಕ್ಷನ್ ಏನು ಗೊತ್ತಾ ನಿಮ್ಗೆ? ನೀವು ಗೌರ್ಮೆಂಟ್ ಎಂಪ್ಲಾಯ ಪ್ರೈವೇಟಾ? DC ಇದ್ದಾರೆ ನಿಮ್ ಮುಂದೆ ಇಲ್ಲ, ಉಪಲೋಕ ಆಗ್ತಿದ್ರೆ ನೀನ್ ಜೀನ್ಸ್ ಪ್ಯಾಂಟ್ ಹಾಕೊಂಡು ಅಲ್ಲಾಡ್ಸ್ಕೊಂಡ್ ಬಂದಿದ್ಯಾ ಫಂಕ್ಷನ್ಗೆ? ನಿನಗೆ ಡಿಸಿಪ್ಲಿನ್ ಇದ್ದೇನೆ? ಅವ್ರು ಲಂಚ ಕೇಳ್ತೀರಾ, ಅವ್ರಿಗೆ ಜನಗಳಿಗೆ ಪ್ರಾಣ ಇಡ್ತೀರಾ? ಆ ಅಮ್ಮ ಈ ವಯಸ್ಸಲ್ಲಿ ಸುಳ್ಳು ಹೇಳ್ತಾರೆ ನಿಮ್ ಮೇಲೆ. ಅವ್ರು ಹೇಳ್ತಾ ಇದಾರೆ, ಏನಮ್ಮ ಇವ್ರ ದುಡ್ಡು ಕೇಳಿದ್ದು? ದುಡ್ಡು ಕೇಳಿದ್ ಯಾರಮ್ಮ? ಇಲ್ಲಿ ಯಾಕೆ ಬರ್ತಿದ್ಯಾ? ಯಾರು ಬರ್ಕೊಡ್ತಾ ಅಚ್ಚ ನಿನ್ಗೆ? ನೋಡಿ ತಾಯಿ, ನಾವಿರೋದು ನಿಮ್ ಸಹಾಯ ಮಾಡಕ್ಕೆ. ಈ ಸುಳ್ಳು ಅಚ್ಚಿಗೆ ಬಂದ್ರೆ ನಾನು ನಿಮ್ಗೆ ಜೈಲಿಗೆ ಕಳಿಸ್ತೀನಿ. ಈ ವಯಸ್ಸಲ್ಲಿ ಬೇಕಾ ನಿನ್ಗೆ? ನೋಡಯ್ಯ, ನಿಮ್ಗೆ ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ. ನೀವಿಬ್ರು ಗಡ್ಡ ಬಿಟ್ಕೊಂಡು ಜೀನ್ಸ್ ಪ್ಯಾಂಟ್ ಹಾಕೊಂಡು ಅಕ್ಕ ಪಕ್ಕ ತರ ಬಂದಿದ್ದೀರ. ಅವ್ರು ವಿಜಯನಗರ ಸಾಮ್ರಾಜ್ಯ ಇದು ಮಾಡಿ ಕಟ್ಟದ ಅವನು, ನೀವು ಮಂಡ್ಯ ಸಾಮ್ರಾಜ್ಯ ಕೂಡಿಸ್ತೀರಾ, ಅವ್ರ ಪ್ರಾಪರ್ಟಿ ಯಾಕೆ ಹಾಳು ಮಾಡ್ತೀರಾ? ಸರ್ ಇಂಥವ್ರು ಚಿತ್ರಗುಪ್ತರು ಸರ್, ಇವರು ಎಮ್ದಾರ್ನ ಚಿತ್ರಗುಪ್ತರು. ದಯವಿಟ್ಟು ಸ್ವಲ್ಪ ಕಂಟ್ರೋಲ್ ಮಾಡಿ, ಇಲ್ಲ ಇದು ವಯಸ್ಸಾದವ್ರು ಸಾಯಿಸ್ಬಿಡ್ತಾರೆ ಸರ್ ಇವರು. ಏನಕ್ಕ ಆ ಅಮ್ಮನ್ ನೋಡಿದ್ರೆ ನಿಮ್ಮ ಅಮ್ಮನ ತರ ಕಾಣಲ್ವಾ? ನಮ್ಮ ಅಮ್ಮನ ತರ ಇದ್ದಾರೆ. ಅವ್ರದ್ದು ದುಡ್ಡು ಕೇಳ್ತೀರಾ? ಅವ್ರು ಏನ್ ಹೇಳ್ತಾರೆ ಅಕಸ್ಮಾತ್ ಕೇಳು ಇಲ್ಲ ಅಂತಾರ ಪಾಪ. ದಟ್ ಇಸ್ ದಿ ಮೈಂಡ್ ಸೆಟ್. ಹೆಣ್ಮಕ್ಳು ಈ ವಯಸ್ಸಲ್ಲಿ ಸುಳ್ಳು ಹೇಳಕ್ ಸಾಧ್ಯ ಇಲ್ಲ ಅವರು. ನೋಡಿ ಸರ್, ಆರ್ಗ್ಯುಮೆಂಟ್ ಮಾಡಬೇಡ. ಅಣ್ಣ ಏನ್ ನಿನ್ನ ಹೆಸರು? ಗೂಳಪ್ಪ. ಗೂಳಿ ಇಟ್ಕೊಂಡು ಚೆನ್ನಾಗಿರ್ತೀನಿ ಗೂಳಪ್ಪ. ಇವೆಲ್ಲ ಮಾಡಬೇಡ. ನೆಟ್ಟಿಗೆ ಬದುಕು, ನೆಟ್ಟಿಗೆ ಜೀವನ ಮಾಡು. ಇಷ್ಟೊತ್ತು ಪ್ರತಿಜ್ಞೆ ಮಾಡಿದ್ಯಾ? ಒಳ್ಳೇದಾಗಲ್ಲ. ನನ್ನ ನಾಳಿಗೆ ಪಚ್ಚೆ ಕೇಸ್. ಇದು ಲತಮ್ಮ. ಸೇಮ್ ಇವ್ರೆ. ಈಗ ಸಾಲ ಪಡೆದಿದ್ರೆ ಅದನ್ನ RTC ರಿಮೂವ್ ಮಾಡಕ್ ಕೇಳಿದ್ದಾರೆ. ಪಡೆಯುವ ಉದ್ದೇಶ ಸರ್ಕಾರಿ ನಿಬಂಧನೆ ಅಂತ ಇದೆ.